ಜುಲೈ 2026 ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಯಾವ ರೀತಿ ಮಾಸ ಫಲಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆ, ವೃಶ್ಚಿಕ ರಾಶಿಯವರಿಗೆ ಮಾಸ ಫಲ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ತಿಂಗಳಲ್ಲಿ ಗ್ರಹಗತಿಗಳು ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಯಾವ ಮನೆಯಿಂದ ಯಾವ ಮನೆಗೆ ಗ್ರಹಗಳು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಜುಲೈ 4ನೇ ತಾರೀಕು ಶುಕ್ರನು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಆ ನಂತರದಲ್ಲಿ ಜುಲೈ 7ನೇ ತಾರೀಕು ಮಿಥುನ ರಾಶಿಯಲ್ಲಿ ಬುಧ ಏನು ಮಾಡ್ತಾನೆ, ವಕ್ರವಾಗಿ ಸಂಚಾರ ಮಾಡ್ತಾನೆ 24ನೇ ತಾರೀಕುವರೆಗೂ. ಆ ನಂತರದಲ್ಲಿ 16ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯನ ಪ್ರವೇಶ ಆಗುತ್ತೆ. ಅಲ್ಲಿ ಗುರು ಕೂಡ ಇರುವುದರಿಂದ ಗುರು ಮತ್ತು ಸೂರ್ಯ ಸಂಯೋಗ ಕೂಡ ಆಗ್ತಾರೆ. ಆ ನಂತರದಲ್ಲಿ ಬುಧ 24ನೇ ತಾರೀಕಿನಿಂದ ವಕ್ರ ಸಂಚಾರದಿಂದ ನೇರ ಸಂಚಾರಕ್ಕೆ ಬರ್ತಾರೆ. ಆ ನಂತರದಲ್ಲಿ 27ನೇ ತಾರೀಕು ಶನಿ ಕೂಡ ಈ ವರ್ಷಾಂತ್ಯದವರೆಗೂ ಮೀನರಾಶಿಯಲ್ಲಿ ವಕ್ರ ಸಂಚಾರವನ್ನು ಆರಂಭ ಮಾಡ್ತಾರೆ. ವರ್ಷಾಂತ್ಯದವರೆಗೂ ಶನಿಯ ವಕ್ರ ಸಂಚಾರ ಇರುತ್ತೆ. ಈ ಎಲ್ಲ ಗ್ರಹಗಳ ಬದಲಾವಣೆಯಿಂದ ವೃಶ್ಚಿಕ ರಾಶಿಯವರ ಮೇಲೆ ಯಾವ ರೀತಿ ಪ್ರಭಾವ ಆಗುತ್ತೆ, ಯಾವ ರೀತಿ ಪರಿಣಾಮ ಬೀರುತ್ತೆ, ಜುಲೈ ತಿಂಗಳಲ್ಲಿ ಅವರಿಗೆ ಯಾವ ರೀತಿ ಫಲಗಳು ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಎಲ್ಲ ಗ್ರಹಗಳ ಬದಲಾವಣೆಯಿಂದ ಶುಭ ಫಲಗಳು ತುಂಬ ಇದೆ ವೃಶ್ಚಿಕ ರಾಶಿಯವರಿಗೆ. ಯಾವ ರೀತಿ ಅಂತಂದರೆ, ಮೊದಲನೇದಾಗಿ ಉದ್ಯೋಗ ಮತ್ತು ಕೆಲಸದ ವಿಚಾರದಲ್ಲಿ ನೋಡ್ಲಿಕ್ಕೆ ಹೋದರೆ ಉದ್ಯೋಗದಲ್ಲಿ ಅವರಿಗೆ ಬಡ್ತಿ ಪಡಿತಕ್ಕಂಥದ್ದು. ಯಾಕಂದರೆ 9ನೇ ಮನೆಯಲ್ಲಿ ಅಲ್ಲಿ ಸೂರ್ಯ ಮತ್ತು ಗುರುವಿನ ಸಂಯೋಗ ಆಗೋದರಿಂದ ಅವರಿಗೆ ಭಾಗ್ಯಸ್ಥಾನದಲ್ಲಿ ಆಗೋದರಿಂದ ಸಂಪೂರ್ಣವಾಗಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ ಪಡಿತಕ್ಕಂಥದ್ದಾಗಿರ್ಬೋದು, ಅವರಿಗೆ ಪ್ರಮೋಷನ್ ಆಗ್ತಕ್ಕಂಥದ್ದು, ಅವರ ಸಹಪಾಠಿಗಳಿಂದ ಬೆಂಬಲ ಸಿಗ್ತಕ್ಕಂಥದ್ದು, ಅವರ ಮಾತಿಗೆ ಗೌರವ ಸಿಗ್ತಕ್ಕಂಥದ್ದು, ಆ ನಂತರದಲ್ಲಿ ಒಂದು ಕೆಲಸದಿಂದ ಒಂದು ಕೆಲಸಕ್ಕೆ ಪ್ರಮೋಷನ್ ಆಗ್ತಕ್ಕಂಥದ್ದು, ಇಲ್ಲ ಕೆಲಸ ಬದಲಾವಣೆ ಮಾಡ್ತಕ್ಕಂಥದ್ದು, ಇದೆಲ್ಲ ಪ್ರತಿಯೊಂದು ಅವರ ಜೀವನದಲ್ಲಿ ನಡೀತಾ ಹೋಗುತ್ತೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅವರಿಗೆ ಹಿಂದೆ ಏನಾದರೂ ನಷ್ಟ ಆಗಿರ್ತಕ್ಕಂಥದ್ದು ಕೂಡ ಅವರು ಸಂಪೂರ್ಣವಾಗಿ ಅದನ್ನು ರಿಕವರಿ ಮಾಡಿಕೊಳ್ಳುವಂತಹ ಸಮಯ ಬಂದಿದೆ. ಆ ಹಳೆ ಸಾಲಗಳು ಏನಾದರೂ ಇದ್ದರೆ ಹಳೆ ಸಾಲಗಳು ಕೂಡ ಮರುಪಾವತಿ ಮಾಡ್ತಕ್ಕಂಥದ್ದು ಕೂಡ ಟೈಮ್ ಅವರಿಗೆ ಆರಂಭ ಆಗಿದೆ. ಆ ನಂತರದಲ್ಲಿ ಅವರಿಗೆ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ತಂದೆಯಿಂದ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಇಲ್ಲ ಷೇರು ಮಾರುಕಟ್ಟೆಯಿಂದ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಇಲ್ಲ ಭೂಮಿ ಮೇಲೆ ಹೂಡಿಕೆ ಮಾಡಿರ್ತಕ್ಕಂಥದ್ರ ಮೇಲೆ ಅವರಿಗೆ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಇದರ ಜೊತೆಗೆ ಕುಟುಂಬದ ವಿಚಾರ ನೋಡ್ಲಿಕ್ಕೆ ಹೋದರೆ ಕುಟುಂಬದ ವಿಚಾರದಲ್ಲೂ ಕೂಡ ಅವರಿಗೆ ತುಂಬ ಶುಭ ಫಲಗಳಿದೆ. ಒಳ್ಳೆಯ ಕಾರ್ಯಗಳು ಅವರು ಕೂಡ ಈ ತಿಂಗಳು ಅವರು ಮಾಡಬಹುದು. ಆ ನಂತರದಲ್ಲಿ ಒಳ್ಳೆಯ ಕೆಲಸಗಳು, ಆ ಶುಭ ಫಲಗಳು ಸಿಗ್ತಕ್ಕಂಥದ್ದು, ಆ ನಂತರದಲ್ಲಿ ಏನಾದರೂ ಫಂಕ್ಷನ್ಗಳು ಮಾಡ್ತಕ್ಕಂಥ ಟೈಮ್ ಕೂಡ ಅವರಿಗೆ ಬಂದಿದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೋಡ್ಲಿಕ್ಕೆ ಹೋದರೆ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಶುಕ್ರ ಮತ್ತು ಕೇತುವಿನ ಸಂಯೋಗ ಆಗಿರೋದ್ರಿಂದ ಕೆಲಸದ ಮೇಲೆ ತುಂಬ ಅತಿ ಹೆಚ್ಚು ಅವರು ಗಮನ ಕೊಟ್ಟು ಹೆಂಡತಿ ಮೇಲೆ ಆಗಿರ್ಬೋದು, ಇಲ್ಲ ಪ್ರೇಯಸಿ ಮೇಲೆ ಆಗಿರ್ಬೋದು ಸಮಯ ಕೊಡ್ತಕ್ಕಂಥದ್ದು ಅವರಿಗೆ ಕಡಿಮೆ ಆಗಬಹುದು. ಅದರ ಬಗ್ಗೆ ಗಮನ ಹರಿಸಿ, ಇಲ್ಲ ಅಂತಂದರೆ ಅದರಿಂದ ನಿಮ್ಮ ಸಂಬಂಧ ಕೂಡ ಹಾಳಾಗುವಂಥ ಪರಿಸ್ಥಿತಿ ಆಗಬಹುದು. ಮತ್ತು ಅವ್ರ ಜೊತೆ ಮಾತಾಡಬೇಕಾದರೂ ಸಹ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಿ. ಯಾಕಂದರೆ ಬುಧನ ವಕ್ರ ಸಂಚಾರ ಇರೋದರಿಂದ ಸ್ವಲ್ಪ ನಿಮಗೆ, ಯಾಕಂದರೆ ಮಾತಿನ ಮೇಲೆ ಹಿಡಿತ ಇಲ್ಲದೆ ಇರತಕ್ಕಂಥದ್ದು ಕೂಡ ಆಗಬಹುದು. ಅದರ ಮೇಲೆ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಆ ನಂತರದಲ್ಲಿ ಆರೋಗ್ಯದ ವಿಚಾರ ನೋಡಲಿಕ್ಕೆ ಹೋದರೆ ಆರೋಗ್ಯದಲ್ಲಿ ನಿಮಗೆ ಈ ತಿಂಗಳು ತುಂಬ ಶುಭ ಫಲಗಳಿದೆ. ನಿಮಗೆ 5ನೇ ಮನೆಯಲ್ಲಿ ನಿಮಗೆ ಶನಿಯ ವಕ್ರ ಸಂಚಾರ ಇದ್ದರೂ ಸಹ ನಿಮಗೆ ಆರೋಗ್ಯದಲ್ಲಿ ಹೆಚ್ಚಿನ ಪ್ರಮಾಣ ಏನೂ ಆಗೋದಿಲ್ಲ. ಬಟ್ ಯೋಗ ಮತ್ತು ಊಟದ ವಿಚಾರದಲ್ಲಿ ನೀವು ಸ್ವಲ್ಪ ಗಮನ ಹರಿಸಿ ಡೈಲಿ ನೀವು ವಾಕಿಂಗ್ ಮಾಡ್ತಕ್ಕಂಥದ್ದು, ಯೋಗ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದಾದ ನಂತರದಲ್ಲಿ ಸ್ವಲ್ಪ ಗರ್ಭಿಣಿ ಮತ್ತು ಮಕ್ಕಳಿಗೆ ಸ್ವಲ್ಪ ತೊಂದರೆಗಳಾಗ್ಬೋದು. ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಇನ್ನೂ ನೀವು ಏನಪ್ಪ ಅಂತಂದರೆ, ಇನ್ನೂ ನಿಮಗೆ ಏನಾದರೂ ಶುಭ ಫಲಗಳು ಸಿಗಬೇಕು, ಏನಾದರೂ ಆಗಬೇಕು ಅಂತಂದರೆ ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಆನಂತರದಲ್ಲಿ ಮಂಗಳವಾರ ಮತ್ತು ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದನ್ನು ರೂಢಿ ಮಾಡ್ಕೊಳ್ಳಿ. ನಿಮ್ಮ ಗ್ರಹಗಳಿಂದ ನಿಮಗೆ ಶುಭ ಫಲಗಳು ಸಿಗ್ಬೋದು. ಇನ್ನೂ ಹೆಚ್ಚಿನ ಸಮಸ್ಯೆಗಳು ಇಲ್ಲ, ನಿಮ್ಮ ಏನಾದರೂ ವೈಯಕ್ತಿಕ ವಿಚಾರಗಳನ್ನು ನೀವು ಕೇಳಬೇಕು ಅಂತಂದರೆ ಕೆಳಗಡೆ ಕಾಣ್ತಕ್ಕಂತಹ ನಂಬರಿಗೆ ಕರೆ ಮಾಡಿ, ಇಲ್ಲ ನೇರವಾಗಿ ಸಹ ನೀವು ಬಂದು ಭೇಟಿ ಆಗ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.